ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಏನು ಫೋಟೋಗಳು ಹರಿದಾಡಿದವು, ಮಕ್ಕಳು ಪ್ಲೇಟ್ ತೊಳೆದಿದ್ರ ಬಗ್ಗೆ ಆ ಕುರಿತು ನಮಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ಅದಕ್ಕಾಗಿ ನಾವು ಶಿಕ್ಷಣ ಸಂಯೋಜಕರನ್ನು ಅದಕ್ಕೆ ಪರಿಶೀಲನೆಗಾಗಿ ತಂಡ ಕಳಿಸಿಕೊಟ್ಟಿದ್ದು. ಆ ತಂಡದ ವರದಿ ಪ್ರಕಾರ ಹಾಗೂ ಮುಖ್ಯೋಪಾಧ್ಯಾಯರ ಜೊತೆಗೆ ನಾನು ಫೋನ್ನಲ್ಲಿ ಮಾತನಾಡಿದ್ದೇನೆ. ಮಕ್ಕಳು ಪ್ಲೇಟ್ ಹಿಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ, ಅದು ಕೊಳಚೆ ನೀರಿನಿಂದ ತೊಳಿತಕ್ಕಂಥದ್ದಲ್ಲ. ಅದೇ ಕೊಳಚೆ ನೀರಿಗೆ ಒಂದು ನಮ್ಮದು ಫಿಲ್ಟರ್ ನೀರದ್ದು ಪೈಪ್ಲೈನ್ ಕನೆಕ್ಷನ್ ಆಗಿದೆ. ಆ ಫಿಲ್ಟರ್ ನೀರಿನಿಂದ ಮಕ್ಕಳು ಪ್ಲೇಟನ್ನು ತೊಳಿತಾ ಇದ್ದಾರೆ. ಅದು ಮೊದಲನೇದಾಗಿ ಕೊಳಚೆ ನೀರಲ್ಲಿ ತೊಳಿಬಾರ್ದು ಅಂತಕ್ಕಂಥದ್ದು. ಮತ್ತು ಅದು ಫಿಲ್ಟರ್ ನೀರು ಏನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟನ್ನು ತೊಳಿಬಾರ್ದು. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂತಂದರೆ, ಇದು ಮುಖ್ಯೋಪಾಧ್ಯಾಯ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರಣ ಕೇಳಿ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ ಅವರಿಗೆ. ಆಮೇಲೆ ಅದು ಏನು ಈಗ ಅಸ್ತವ್ಯಸ್ತ ಇದೆ, ಅದು ನಮ್ಮ ಶಾಲಾ ಕಾಂಪೌಂಡ್ ಹೊರಗಡೆ ಇದೆ. ಕಾಂಪೌಂಡ್ ಹೊರಗಡೆ ಇರೋದ್ರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನು ಪೈಪ್ಲೈನನ್ನು ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಲೆಟರನ್ನು ಬರ್ಕೊಂಡಿದ್ದೀವಿ. ಅವ್ರು ಕ್ಲೋಸ್ ಮಾಡಿದರೆ ಸರಿ, ಕ್ಲೋಸ್ ಮಾಡದಿದ್ದರೆ ನಾವು ಶಾಲಾ ಅನುದಾನದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ. ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ನಲ್ಲಿ ನೀರಿನಲ್ಲೇ ಪ್ಲೇಟ್ ತೊಳಿತಕ್ಕಂಥದ್ದು ಮತ್ತು ಫಿಲ್ಟರ್ ನೀರನ್ನು ಕುಡಿತಕ್ಕಂಥದ್ದು ವ್ಯವಸ್ಥೆ ಇತ್ತು. ಹೀಗಾಗಿ ಅಲ್ಲಿ ನಲ್ಲಿ ನೀರನ್ನು ನಾವು ರಿಪೇರಿ ಮಾಡಿ ಪ್ಲೇಟನ್ನು ತೊಳಿತಕ್ಕಂಥ ವ್ಯವಸ್ಥೆಯನ್ನು ಮುಂದುವರಿಸ್ತಕ್ಕಂಥದ್ದು. ಮತ್ತು ಏನು ನೋಟಿಸ್ ಕೊಟ್ಟಿದ್ದೀವಿ, ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಡದೇ ಇದ್ದರೆ ಮುಖ್ಯೋಪಾಧ್ಯಾಯರ ಮೇಲೆ ನಾವು ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಬರೀತಾ ಇದ್ದೀವಿ.